ಜೈ ಹಿಂದ್. ಎಲ್ಲ ನನ್ನ ಕಾಂಪಿಟೇಟಿವ್ ಎಸ್ಪಿರೆಂಟ್ಸ್ಗೆ ಡೆಲ್ಲಿ ಪೊಲೀಸ್ನಲ್ಲಿ ಸಾಕಷ್ಟು ಭರ್ಜರಿಯಾಗಿರ್ತಕ್ಕಂಥ ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾ ಇದ್ದಾರೆ. ಕಾನ್ಸ್ಟೇಬಲ್ ಹುದ್ದೆಗಳಾಯ್ತು, ಡ್ರೈವರ್ ಹುದ್ದೆಗಳಾಯ್ತು, AWO, TPO, ಅದರ ಜೊತೆಗೆ ಡೆಲ್ಲಿ ಪೊಲೀಸ್ SI, ಅದರ ಜೊತೆಗೆ CPO ಹುದ್ದೆಗಳನ್ನು ಕೂಡ ಕಾಲ್ಫರ್ ಮಾಡಿದ್ರು. ಮತ್ತೆ ನಿನ್ನೆ ಕಾಲ್ಫರ್ ಮಾಡಿದರೆ ಡೆಲ್ಲಿ ಪೊಲೀಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. 500ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫರ್ ಮಾಡಿದರೆ. ಪುರುಷರಿಗೆ 341 ಹುದ್ದೆಗಳು, ಮಹಿಳೆಯರಿಗೆ 168 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಸರ್, ಇದಕ್ಕೆ ಹೈಟ್ ಕೂಡ ಕಡಿಮೆ ಇದೆ. ನಿಮ್ದೇನಾದ್ರೂ ಹೈಟ್ ಕಡಿಮೆ ಇದೆನಾ? ಸೊ ಇಲ್ಲಿ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಪುರುಷರಿಗೆ 165 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ST ಕ್ಯಾಟಗರಿ ಅವರಿಗೆ 160 ಸೆಂಟಿಮೀಟರ್, ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ನಿಮ್ದೇನಾದ್ರೂ ST ಕ್ಯಾಟಗರಿ ಇತ್ತಪ್ಪ ಅಂದ್ರೆ 152 ಸೆಂಟಿಮೀಟರ್ ಹೈಟ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಇದು ಎಕ್ಸಾಮ್ ಇರ್ತದ. ನೆಕ್ಸ್ಟ್ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿದೆ 29/9/2025 ಅಂತ ಹಿಡಿದು 20/10/2025 ನಿಮ್ಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ ಕಂಡಕ್ಟ್ ಮಾಡುವ ತಿಂಗಳ ಬಂದ್ಬಿಟ್ಟು ಡಿಸೆಂಬರ್ 2025 ಅಥವಾ ಜನವರಿ 2026 ನಿಮ್ಮ ಎಕ್ಸಾಮ್ ಕೂಡ ಕಂಡಕ್ಟ್ ಅನ್ನ ಮಾಡ್ತಾರೆ. ಸರ್, ಇದಕ್ಕೆ ಏಜ್ ಏನ್ ಬೇಕಾಗುತ್ತೆ? ಸರ್, ಏಜ್ ಎಷ್ಟಿದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು? 18ರಿಂದ ಹಿಡಿದು 25 ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. OBC ದವ್ರು ಯಾರಾದ್ರೂ ಇದ್ರೆ 3 ವರ್ಷ ಏಜ್ ರಿಲ್ಯಾಕ್ಸ್ ಇರ್ತದೆ. SC ST ದವ್ರು ಯಾರಾದ್ರೂ ಇದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ಸರ್, ಇದಕ್ಕೆ ಅರ್ಹತೆ ಏನ್ ಬೇಕು? ಸರ್, PUC ಮುಗಿದ್ರೆ ಸಾಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು PUC ಮುಗಿಸಿದ್ರೆ 12ನೇ ತರಗತಿ ಜಸ್ಟ್ ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ಇದಕ್ಕೆ ಟೈಪಿಂಗ್ ಇರ್ತದ. ಟೈಪಿಂಗ್ ಬಂದ್ಬಿಟ್ಟು ವರ್ಡ್ ಫಾರ್ ಮಿನಿಟ್ 30 ವರ್ಡ್ ಅನ್ನ ಟೈಪ್ ಮಾಡಬೇಕು. ಅಪ್ಲಿಕೇಶನ್ ಹಾಕುವಾಗ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಏನು? ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಮೊದಲಿಗೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ 100 ಮಾರ್ಕ್ಸ್ ಇಂದು. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇರ್ತದೆ, ಅದಾದ್ಮೇಲೆ ಟೈಪಿಂಗ್ ಇರ್ತದೆ, ಆನಂತರ ಕಂಪ್ಯೂಟರ್ ನಾಲೆಜ್ ಇರ್ತೈತಿ. ಟೋಟಲಿ ಬಂದ್ಬಿಟ್ಟು 100 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್ ಇರ್ತೈತಿ, 90 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಅದು ನಮ್ಮ ಕರ್ನಾಟಕದಲ್ಲೇನೆ ಎಕ್ಸಾಮ್ ಇರ್ತದೆ. ಹುಬ್ಳಿ ಅಥವಾ ಬೆಂಗಳೂರು ಅಥವಾ ಬೆಳಗಾವ್, ಕಲಬುರಗಿ, ಶಿವಮೊಗ್ಗ ಈ ತರ ನಿಯರೆಸ್ಟ್ ಆಗಿರ್ತಕ್ಕಂಥ ಸೆಂಟರ್ಗಳಲ್ಲಿ SSC ದವರೇ ಕಂಡಕ್ಟ್ ಮಾಡಿರ್ತಕ್ಕಂಥ ಈ ಹುದ್ದೆಗಳು. ಇವತ್ತೇ ಹೋಗ್ರಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಎಸ್ ಅಂತ ಕಮೆಂಟ್ ಅನ್ನ ಹಾಕಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತನಿಗೂ ಕೂಡ ತಲುಪು ಹಾಗೆ ನಿಮ್ಮ ಸಿಸ್ಟರ್ ಅಂಡ್ ಬ್ರದರ್ ಯಾರಾದ್ರೂ ಇದ್ರೆ ಈ ವಿಡಿಯೋನ ತಪ್ಪದೇನೆ ಅವ್ರಿಗೆ ಕೂಡ ಸೇರನ ಮಾಡ್ಕೊಡ್ರಿ. ಈ ತರದ ಪ್ರತಿಯೊಂದು ಅಪ್ಡೇಟ್ ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿತ್ತಂದ್ರೆ ನಮ್ಮ ಪೇಜ್ ಅನ್ನ ಇವಾಗ್ಲೇನೆ ಫಾಲೋ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸಂಪೂರ್ಣ ಆಗಿರ್ತಕ್ಕಂಥ ಮಾಹಿತಿ SJ ಪ್ಯಾರಾಮಿಲಿಟರಿ ಅಪ್ಲೋಡ್ ಮಾಡಿದೀನಿ, ಹೋಗಿ ಚೆಕ್ ಮಾಡ್ಕೊಡ್ರಿ ಯೂಟ್ಯೂಬ್ ನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.